ನೇತ್ರಾವತಿ ನದಿಯ ತಟದಲ್ಲಿ ಶವಗಳನ್ನು ಹೂತಿದ್ದೇನೆ ಅನ್ನುವ ಆ ನಿಗೂಢ ವ್ಯಕ್ತಿಯ ಹೇಳಿಕೆ ವಿಚಾರ ಸುಮಾರು 13 ಪಾಯಿಂಟ್ಗಳು. ಉತ್ಖನನ ಕಾರ್ಯ 8 ದಿನಗಳಿಂದ ನಡೀತಾ ಇತ್ತು. ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡಿ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮವರೆಗೂ ಕೂಡ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗ ಈ ಹೊತ್ತಿಗೆ ಆ 14ನೇ ಪಾಯಿಂಟ್ 13, ಈಗ ಆ ವ್ಯಕ್ತಿ ಗುರುತಿಸಿದಂತ ಮತ್ತೊಂದು ಪಾಯಿಂಟ್ 14ರಲ್ಲಿ ಶೋಧ ಕಾರ್ಯಾಚರಣೆ, ಉತ್ಖನನ ಕಾರ್ಯಾಚರಣೆ ನಡೀತಾ ಇದೆ. ಬಹುತೇಕ ಆತ ಹೇಳಿರುವಂತ ಎಲ್ಲಾ ಗುರುತುಗಳಲ್ಲೂ ಕೂಡ ಅಗೆದು ಏನೂ ಕೂಡ ಯಾವುದೂ ಕೂಡ ಸಿಗದಂತ ಹಿನ್ನೆಲೆಯಲ್ಲಿ ಕೇವಲ ಒಂದು ಪಾಯಿಂಟ್ ನಲ್ಲಿ ಮಾತ್ರ ಸಿಕ್ಕಿರೋದು ಅಸ್ಥಿ ಪಂಜರ. ಕಡೆ ಕ್ಷಣದಲ್ಲಿ ಎಸ್ಐಟಿ ಶೋಧದ ಜಾಗ ಬದಲಾಗಿದೆ. ನಿಗೂಢ ವ್ಯಕ್ತಿಗಿಂತ ಹೊಸ ಜಾಗ ಗುರುತು ಮಾಡಿರುವ ಹಿನ್ನೆಲೆ ಎಸ್ಐಟಿಯಿಂದ ಹೊಸ ಜಾಗಕ್ಕೆ ಈಗ 11A ಅಂತ ಗುರುತನ್ನ ಮಾಡಿದ್ದಾರೆ. ಇದೀಗ 11A 11A ಈ ಜಾಗದಲ್ಲಿ ಉತ್ಖನನ ಕಾರ್ಯವನ್ನು ಮಾಡ್ತಾರೆ. ಬಂಗ್ಲೆಗುಡ್ಡದ ಕಾಡಿನಲ್ಲಿ ಆ ವ್ಯಕ್ತಿ ಗುರುತಿಸಿರುವಂತಹ ಜಾಗದಲ್ಲಿ ಉತ್ಖನನ ಕಾರ್ಯಾಚರಣೆ ಆರಂಭ ಆಗಿದೆ. ಕಡೆ ಕ್ಷಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ಹೊಸ ಜಾಗ ಗುರುತು ಮಾಡಿರುವಂತಹ ಜಾಗದಲ್ಲಿ ಉತ್ಖನನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ 10 ರಿಂದ 15 ವರ್ಷ ಆಗಿತ್ತು ನಾನಿಲ್ಲಿ ಶವಗಳನ್ನ ಹೂತು ಅಂತೇಳಿ ಹೇಳಿದ್ದ. 10 ರಿಂದ 15 ವರ್ಷ ಅಂತ ಹೇಳಿದ್ರೆ ಅಲ್ಲಿ ಬದಲಾವಣೆ ಅಂತೂ ಖಂಡಿತ ಆಗಿರುತ್ತೆ. ಆ ಜಾಗ ಬದಲಾಗಿರುತ್ತೆ, ಮಣ್ಣು ಸೇರಿರುತ್ತೆ, ಗಿಡ ಮರಗಳು ಬೆಳೆದಿರ್ತವೆ. ಹಾಗಾಗಿ ಆತನಿಗೂ ಗೊಂದಲ ಇದೆ. ಆದ್ರೆ ಆತ ತುಂಬಾ ಕಾನ್ಫಿಡೆಂಟ್ ಆಗಿದ್ದ, ನಾನು ಹೂತಿರುವಂತ ಜಾಗ ಇದುವೆ ಅಂತ ಹೇಳಿ. ಆದ್ರೆ ಅಲ್ಲಿ ಉತ್ಖನನ ಮಾಡಿದಾಗ ಬಹುತೇಕ ಕಡೆಗಳಲ್ಲಿ ಏನೂ ಸಿಕ್ಕಿಲ್ಲ. ಕೇವಲ 6 ಮತ್ತೆ 11ರಲ್ಲಿ ಸ್ವಲ್ಪ ಅಲ್ಲಿ ಮೂಳೆಗಳು ಸಿಕ್ತು ಬಿಟ್ರೆ ಬೇರೇನೂ ಉಳಿದ ಜಾಗದಲ್ಲಿ ಸಿಕ್ಕಿಲ್ಲ. ಈಗ ಮತ್ತೆ ಆತ ಹೇಳ್ತಾ ಇದ್ದಾನೆ, ಈ ಜಾಗ ಅಲ್ಲ, ಈ ಜಾಗ ಇಲ್ಲಿ ಅಗೇರಿ ಅಂತ ಹೇಳ್ತಾ ಇದ್ದಾನೆ. ಆ ಜಾಗವನ್ನ 11A ಅಂತ ಹೇಳಿ ಮಾರ್ಕ್ ಮಾಡಿದ್ದಾರೆ. ಅಲ್ಲಿ ಅಗೆಯೋ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲೇನಾದ್ರೂ ಸಿಕ್ತು ಅಂತ ಹೇಳಿ ಹೇಳಿದ್ರೆ ಮತ್ತೆ ತನಿಖೆ ಇದೆಲ್ಲವೂ ಕೂಡ ಮುಂದುವರಿಯುತ್ತೆ. ಸದ್ಯಕ್ಕಂತೂ ಇಡೀ ರಾಜ್ಯವೇ ಭಾರಿ ಕುತೂಹಲದಿಂದ ಇದನ್ನ ನೋಡ್ತಾ ಇದೆ. ನಮ್ಮೆಲ್ಲರ ಪುಣ್ಯ ಕ್ಷೇತ್ರ ಧರ್ಮಸ್ಥಳಕ್ಕೆ ತೀರ್ಥರೂಪಿಣಿಯಾಗಿ ಆಗಮಿಸುವಂತ ಹರಿಯುವಂತ ನೇತ್ರಾವತಿ ನದಿಯ ತಟದಲ್ಲಿ ಶವಗಳನ್ನು ಹೂತಿದ್ದೇನೆ ಅನ್ನುವ ಆ ನಿಗೂಢ ವ್ಯಕ್ತಿಯ ಹೇಳಿಕೆ ವಿಚಾರ ಸುಮಾರು 13 ಪಾಯಿಂಟ್ಗಳು. ಉತ್ಖನನ ಕಾರ್ಯ 8 ದಿನಗಳಿಂದ ನಡೀತಾ ಇತ್ತು. ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡಿ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮವರೆಗೂ ಕೂಡ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗ ಈ ಹೊತ್ತಿಗೆ ಆ 14ನೇ ಪಾಯಿಂಟ್ 13, ಈಗ ಆ ವ್ಯಕ್ತಿ ಗುರುತಿಸಿದಂತ ಮತ್ತೊಂದು ಪಾಯಿಂಟ್ 14ರಲ್ಲಿ ಶೋಧ ಕಾರ್ಯಾಚರಣೆ, ಉತ್ಖನನ ಕಾರ್ಯಾಚರಣೆ ನಡೀತಾ ಇದೆ. ಬಹುತೇಕ ಆತ ಹೇಳಿರುವಂತ ಎಲ್ಲಾ ಗುರುತುಗಳಲ್ಲೂ ಕೂಡ ಅಗೆದು ಏನೂ ಕೂಡ ಯಾವುದೂ ಕೂಡ ಸಿಗದಂತ ಹಿನ್ನೆಲೆಯಲ್ಲಿ ಕೇವಲ ಒಂದು ಪಾಯಿಂಟ್ ನಲ್ಲಿ ಮಾತ್ರ ಸಿಕ್ಕಿರೋದು ಅಸ್ಥಿ ಪಂಜರ. ಕಡೆ ಕ್ಷಣದಲ್ಲಿ ಎಸ್ಐಟಿ ಶೋಧದ ಜಾಗ ಬದಲಾಗಿದೆ. ನಿಗೂಢ ವ್ಯಕ್ತಿಗಿಂತ ಹೊಸ ಜಾಗ ಗುರುತು ಮಾಡಿರುವ ಹಿನ್ನೆಲೆ ಎಸ್ಐಟಿಯಿಂದ ಹೊಸ ಜಾಗಕ್ಕೆ ಈಗ 11A ಅಂತ ಗುರುತನ್ನ ಮಾಡಿದ್ದಾರೆ. ಇದೀಗ 11A 11A ಈ ಜಾಗದಲ್ಲಿ ಉತ್ಖನನ ಕಾರ್ಯವನ್ನು ಮಾಡ್ತಾರೆ. ಬಂಗ್ಲೆಗುಡ್ಡದ ಕಾಡಿನಲ್ಲಿ ಆ ವ್ಯಕ್ತಿ ಗುರುತಿಸಿರುವಂತಹ ಜಾಗದಲ್ಲಿ ಉತ್ಖನನ ಕಾರ್ಯಾಚರಣೆ ಆರಂಭ ಆಗಿದೆ. ಕಡೆ ಕ್ಷಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ಹೊಸ ಜಾಗ ಗುರುತು ಮಾಡಿರುವಂತಹ ಜಾಗದಲ್ಲಿ ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ 10 ರಿಂದ 15 ವರ್ಷ ಆಗಿತ್ತು ನಾನಿಲ್ಲಿ ಶವಗಳನ್ನ ಹೂತು ಅಂತೇಳಿ ಹೇಳಿದ್ದ. 10 ರಿಂದ 15 ವರ್ಷ ಅಂತ ಹೇಳಿದ್ರೆ ಅಲ್ಲಿ ಬದಲಾವಣೆ ಅಂತೂ ಖಂಡಿತ ಆಗಿರುತ್ತೆ. ಆ ಜಾಗ ಬದಲಾಗಿರುತ್ತೆ, ಮಣ್ಣು ಸೇರಿರುತ್ತೆ, ಗಿಡ ಮರಗಳು ಬೆಳೆದಿರ್ತವೆ. ಹಾಗಾಗಿ ಆತನಿಗೂ ಗೊಂದಲ ಇದೆ. ಆದ್ರೆ ಆತ ತುಂಬಾ ಕಾನ್ಫಿಡೆಂಟ್ ಆಗಿದ್ದ, ನಾನು ಹೂತಿರುವಂತ ಜಾಗ ಇದುವೆ ಅಂತ ಹೇಳಿ. ಆದ್ರೆ ಅಲ್ಲಿ ಉತ್ಖನನ ಮಾಡಿದಾಗ ಬಹುತೇಕ ಕಡೆಗಳಲ್ಲಿ ಏನೂ ಸಿಕ್ಕಿಲ್ಲ. ಕೇವಲ 6 ಮತ್ತೆ 11ರಲ್ಲಿ ಸ್ವಲ್ಪ ಅಲ್ಲಿ ಮೂಳೆಗಳು ಸಿಕ್ತು ಬಿಟ್ರೆ ಬೇರೇನೂ ಉಳಿದ ಜಾಗದಲ್ಲಿ ಸಿಕ್ಕಿಲ್ಲ. ಈಗ ಮತ್ತೆ ಆತ ಹೇಳ್ತಾ ಇದ್ದಾನೆ, ಈ ಜಾಗ ಅಲ್ಲ, ಈ ಜಾಗ ಇಲ್ಲಿ ಅಗೇರಿ ಅಂತ ಹೇಳ್ತಾ ಇದ್ದಾನೆ. ಆ ಜಾಗವನ್ನ 11A ಅಂತ ಹೇಳಿ ಮಾರ್ಕ್ ಮಾಡಿದ್ದಾರೆ. ಅಲ್ಲಿ ಅಗೆಯೋ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲೇನಾದ್ರೂ ಸಿಕ್ತು ಅಂತ ಹೇಳಿ ಹೇಳಿದ್ರೆ ಮತ್ತೆ ತನಿಖೆ ಇದೆಲ್ಲವೂ ಕೂಡ ಮುಂದುವರಿಯುತ್ತೆ. ಸದ್ಯಕ್ಕಂತೂ ಇಡೀ ರಾಜ್ಯವೇ ಭಾರಿ ಕುತೂಹಲದಿಂದ ಇದನ್ನ ನೋಡ್ತಾ ಇದೆ. ನಮ್ಮೆಲ್ಲರ ಪುಣ್ಯ ಕ್ಷೇತ್ರ ಧರ್ಮಸ್ಥಳಕ್ಕೆ ತೀರ್ಥರೂಪಿಣಿಯಾಗಿ ಆಗಮಿಸುವಂತ ಹರಿಯುವಂತ ನೇತ್ರಾವತಿ ನದಿಯ ತಟದಲ್ಲಿ ಶವಗಳನ್ನ ಹೂತಿದ್ದೇನೆ ಅನ್ನುವ
ಆ ನಿಗೂಢ ವ್ಯಕ್ತಿಯ ಹೇಳಿಕೆ ವಿಚಾರ ಸುಮಾರು 13 ಪಾಯಿಂಟ್ಗಳು. ಉತ್ಖನನ ಕಾರ್ಯ 8 ದಿನಗಳಿಂದ ನಡೀತಾ ಇತ್ತು. ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡಿ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮವರೆಗೂ ಕೂಡ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗ ಈ ಹೊತ್ತಿಗೆ ಆ 14ನೇ ಪಾಯಿಂಟ್ 13, ಈಗ ಆ ವ್ಯಕ್ತಿ ಗುರುತಿಸಿದಂತ ಮತ್ತೊಂದು ಪಾಯಿಂಟ್ 14ರಲ್ಲಿ ಶೋಧ ಕಾರ್ಯಾಚರಣೆ, ಉತ್ಖನನ ಕಾರ್ಯಾಚರಣೆ ನಡೀತಾ ಇದೆ. ಬಹುತೇಕ ಆತ ಹೇಳಿರುವಂತ ಎಲ್ಲಾ ಗುರುತುಗಳಲ್ಲೂ ಕೂಡ ಅಗೆದು ಏನೂ ಕೂಡ ಯಾವುದೂ ಕೂಡ ಸಿಗದಂತ ಹಿನ್ನೆಲೆಯಲ್ಲಿ ಕೇವಲ ಒಂದು ಪಾಯಿಂಟ್ ನಲ್ಲಿ ಮಾತ್ರ ಸಿಕ್ಕಿರೋದು ಅಸ್ಥಿ ಪಂಜರ. ಕಡೆ ಕ್ಷಣದಲ್ಲಿ ಎಸ್ಐಟಿ ಶೋಧದ ಜಾಗ ಬದಲಾಗಿದೆ. ನಿಗೂಢ ವ್ಯಕ್ತಿಗಿಂತ ಹೊಸ ಜಾಗ ಗುರುತು ಮಾಡಿರುವ ಹಿನ್ನೆಲೆ ಎಸ್ಐಟಿಯಿಂದ ಹೊಸ ಜಾಗಕ್ಕೆ ಈಗ 11A ಅಂತ ಗುರುತನ್ನ ಮಾಡಿದ್ದಾರೆ. ಇದೀಗ 11A 11A ಈ ಜಾಗದಲ್ಲಿ ಉತ್ಖನನ ಕಾರ್ಯವನ್ನು ಮಾಡ್ತಾರೆ. ಬಂಗ್ಲೆಗುಡ್ಡದ ಕಾಡಿನಲ್ಲಿ ಆ ವ್ಯಕ್ತಿ ಗುರುತಿಸಿರುವಂತ ಜಾಗದಲ್ಲಿ ಉತ್ಖನನ ಕಾರ್ಯಾಚರಣೆ ಆರಂಭ ಆಗಿದೆ. ಕಡೆ ಕ್ಷಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ಹೊಸ ಜಾಗ ಗುರುತು ಮಾಡಿರುವಂತ ಜಾಗದಲ್ಲಿ ಉತ್ಖನನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ 10 ರಿಂದ 15 ವರ್ಷ ಆಗಿತ್ತು ನಾನಿಲ್ಲಿ ಶವಗಳನ್ನ ಹೂತು ಅಂತೇಳಿ ಹೇಳಿದ್ದ. 10 ರಿಂದ 15 ವರ್ಷ ಅಂತ ಹೇಳಿದ್ರೆ ಅಲ್ಲಿ ಬದಲಾವಣೆ ಅಂತೂ ಖಂಡಿತ ಆಗಿರುತ್ತೆ. ಆ ಜಾಗ ಬದಲಾಗಿರುತ್ತೆ, ಮಣ್ಣು ಸೇರಿರುತ್ತೆ, ಗಿಡ ಮರಗಳು ಬೆಳೆದಿರ್ತವೆ. ಹಾಗಾಗಿ ಆತನಿಗೂ ಗೊಂದಲ ಇದೆ. ಆದ್ರೆ ಆತ ತುಂಬಾ ಕಾನ್ಫಿಡೆಂಟ್ ಆಗಿದ್ದ, ನಾನು ಹೂತಿರುವಂತ ಜಾಗ ಇದುವೆ ಅಂತ ಹೇಳಿ. ಆದ್ರೆ ಅಲ್ಲಿ ಉತ್ಖನನ ಮಾಡಿದಾಗ ಬಹುತೇಕ ಕಡೆಗಳಲ್ಲಿ ಏನೂ ಸಿಕ್ಕಿಲ್ಲ. ಕೇವಲ 6 ಮತ್ತೆ 11ರಲ್ಲಿ ಸ್ವಲ್ಪ ಅಲ್ಲಿ ಮೂಳೆಗಳು ಸಿಕ್ತು ಬಿಟ್ರೆ ಬೇರೇನೂ ಉಳಿದ ಜಾಗದಲ್ಲಿ ಸಿಕ್ಕಿಲ್ಲ. ಈಗ ಮತ್ತೆ ಆತ ಹೇಳ್ತಾ ಇದ್ದಾನೆ, ಈ ಜಾಗ ಅಲ್ಲ, ಈ ಜಾಗ ಇಲ್ಲಿ ಅಗೇರಿ ಅಂತ ಹೇಳ್ತಾ ಇದ್ದಾನೆ. ಆ ಜಾಗವನ್ನ 11A ಅಂತ ಹೇಳಿ ಮಾರ್ಕ್ ಮಾಡಿದ್ದಾರೆ. ಅಲ್ಲಿ ಅಗೆಯೋ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲೇನಾದ್ರೂ ಸಿಕ್ತು ಅಂತ ಹೇಳಿ ಹೇಳಿದ್ರೆ ಮತ್ತೆ ತನಿಖೆ ಇದೆಲ್ಲವೂ ಕೂಡ ಮುಂದುವರಿಯುತ್ತೆ. ಸದ್ಯಕ್ಕಂತೂ ಇಡೀ ರಾಜ್ಯವೇ ಭಾರಿ ಕುತೂಹಲದಿಂದ ಇದನ್ನ ನೋಡ್ತಾ ಇದೆ. ನಮ್ಮೆಲ್ಲರ ಪುಣ್ಯ ಕ್ಷೇತ್ರ ಧರ್ಮಸ್ಥಳಕ್ಕೆ ತೀರ್ಥರೂಪಿಣಿಯಾಗಿ ಆಗಮಿಸುವಂತ ಹರಿಯುವಂತ ನೇತ್ರಾವತಿ ನದಿಯ ತಟದಲ್ಲಿ ಶವಗಳನ್ನ ಹೂತಿದ್ದೇನೆ ಅನ್ನುವ ಆ ನಿಗೂಢ ವ್ಯಕ್ತಿಯ ಹೇಳಿಕೆ ವಿಚಾರ ಸುಮಾರು 13 ಪಾಯಿಂಟ್ಗಳು. ಉತ್ಖನನ ಕಾರ್ಯ 8 ದಿನಗಳಿಂದ ನಡೀತಾ ಇತ್ತು. ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡಿ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮವರೆಗೂ ಕೂಡ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗ ಈ ಹೊತ್ತಿಗೆ ಆ 14ನೇ ಪಾಯಿಂಟ್ 13, ಈಗ ಆ ವ್ಯಕ್ತಿ ಗುರುತಿಸಿದಂತ ಮತ್ತೊಂದು ಪಾಯಿಂಟ್ 14ರಲ್ಲಿ ಶೋಧ ಕಾರ್ಯಾಚರಣೆ, ಉತ್ಖನನ ಕಾರ್ಯಾಚರಣೆ ನಡೀತಾ ಇದೆ. ಬಹುತೇಕ ಆತ ಹೇಳಿರುವಂತ ಎಲ್ಲಾ ಗುರುತುಗಳಲ್ಲೂ ಕೂಡ ಅಗೆದು ಏನೂ ಕೂಡ ಯಾವುದೂ ಕೂಡ ಸಿಗದಂತ ಹಿನ್ನೆಲೆಯಲ್ಲಿ ಕೇವಲ ಒಂದು ಪಾಯಿಂಟ್ ನಲ್ಲಿ ಮಾತ್ರ ಸಿಕ್ಕಿರೋದು ಅಸ್ಥಿ ಪಂಜರ. ಕಡೆ ಕ್ಷಣದಲ್ಲಿ ಎಸ್ಐಟಿ ಶೋಧದ ಜಾಗ ಬದಲಾಗಿದೆ. ನಿಗೂಢ ವ್ಯಕ್ತಿಗಿಂತ ಹೊಸ ಜಾಗ ಗುರುತು ಮಾಡಿರುವ ಹಿನ್ನೆಲೆ ಎಸ್ಐಟಿಯಿಂದ ಹೊಸ ಜಾಗಕ್ಕೆ ಈಗ 11A ಅಂತ ಗುರುತನ್ನ ಮಾಡಿದ್ದಾರೆ. ಇದೀಗ 11A 11A ಈ ಜಾಗದಲ್ಲಿ ಉತ್ಖನನ ಕಾರ್ಯವನ್ನು ಮಾಡ್ತಾರೆ. ಬಂಗ್ಲೆಗುಡ್ಡದ ಕಾಡಿನಲ್ಲಿ ಆ ವ್ಯಕ್ತಿ ಗುರುತಿಸಿರುವಂತ ಜಾಗದಲ್ಲಿ ಉತ್ಖನನ ಕಾರ್ಯಾಚರಣೆ ಆರಂಭ ಆಗಿದೆ. ಕಡೆ ಕ್ಷಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ಹೊಸ ಜಾಗ ಗುರುತು ಮಾಡಿರುವಂತ ಜಾಗದಲ್ಲಿ ಉತ್ಖನನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ 10 ರಿಂದ 15 ವರ್ಷ ಆಗಿತ್ತು ನಾನಿಲ್ಲಿ ಶವಗಳನ್ನ ಹೂತು ಅಂತೇಳಿ ಹೇಳಿದ್ದ. 10 ರಿಂದ 15 ವರ್ಷ ಅಂತ ಹೇಳಿದ್ರೆ ಅಲ್ಲಿ ಬದಲಾವಣೆ ಅಂತೂ ಖಂಡಿತ ಆಗಿರುತ್ತೆ. ಆ ಜಾಗ ಬದಲಾಗಿರುತ್ತೆ, ಮಣ್ಣು ಸೇರಿರುತ್ತೆ, ಗಿಡ ಮರಗಳು ಬೆಳೆದಿರ್ತವೆ. ಹಾಗಾಗಿ ಆತನಿಗೂ ಗೊಂದಲ ಇದೆ. ಆದ್ರೆ ಆತ ತುಂಬಾ ಕಾನ್ಫಿಡೆಂಟ್ ಆಗಿದ್ದ, ನಾನು ಹೂತಿರುವಂತ ಜಾಗ ಇದುವೆ ಅಂತ ಹೇಳಿ. ಆದ್ರೆ ಅಲ್ಲಿ ಉತ್ಖನನ ಮಾಡಿದಾಗ ಬಹುತೇಕ ಕಡೆಗಳಲ್ಲಿ ಏನೂ ಸಿಕ್ಕಿಲ್ಲ. ಕೇವಲ 6 ಮತ್ತೆ 11ರಲ್ಲಿ ಸ್ವಲ್ಪ ಅಲ್ಲಿ ಮೂಳೆಗಳು ಸಿಕ್ತು ಬಿಟ್ರೆ ಬೇರೇನೂ ಉಳಿದ ಜಾಗದಲ್ಲಿ ಸಿಕ್ಕಿಲ್ಲ. ಈಗ ಮತ್ತೆ ಆತ ಹೇಳ್ತಾ ಇದ್ದಾನೆ, ಈ ಜಾಗ ಅಲ್ಲ, ಈ ಜಾಗ ಇಲ್ಲಿ ಅಗೇರಿ ಅಂತ ಹೇಳ್ತಾ ಇದ್ದಾನೆ. ಆ ಜಾಗವನ್ನ 11A ಅಂತ ಹೇಳಿ ಮಾರ್ಕ್ ಮಾಡಿದ್ದಾರೆ. ಅಲ್ಲಿ ಅಗೆಯೋ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲೇನಾದ್ರೂ ಸಿಕ್ತು ಅಂತ ಹೇಳಿ ಹೇಳಿದ್ರೆ ಮತ್ತೆ ತನಿಖೆ ಇದೆಲ್ಲವೂ ಕೂಡ ಮುಂದುವರಿಯುತ್ತೆ. ಸದ್ಯಕ್ಕಂತೂ ಇಡೀ ರಾಜ್ಯವೇ ಭಾರಿ ಕುತೂಹಲದಿಂದ ಇದನ್ನ ನೋಡ್ತಾ ಇದೆ. ನಮ್ಮೆಲ್ಲರ ಪುಣ್ಯ ಕ್ಷೇತ್ರ ಧರ್ಮಸ್ಥಳಕ್ಕೆ ತೀರ್ಥರೂಪಿಣಿಯಾಗಿ ಆಗಮಿಸುವಂತ ಹರಿಯುವಂತ ನೇತ್ರಾವತಿ